ಸರ್ ಈಗ ನಿಮ್ಮ ಪ್ರಾಣ ಸ್ನೇಹಿತ ಅವತ್ತು ಸತ್ತಂಥ ಸಂದರ್ಭದಲ್ಲಿ ಏನು ಅನ್ನಿಸ್ತು ಸರ್ ತಮಗೆ? ಇಲ್ಲಿ ನೋಡಿ ಏನು ಅನ್ನಿಸ್ತು ಅಂತಂದರೆ ಇವನು ವಿಷ ಕುಡ್ದಿರಲ್ಲ ಅಂತ ಗ್ಯಾರಂಟಿ ಗೊತ್ತಿತ್ತು. ಬಟ್ ಈ ಥರ ನಂಬಿಕೆ ಕೆಲಸನ ಸಾಯೋ ಗಂಟ ಬದುಕ್ತೀನಿ ಅಂತ ಬಂದವರೇ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಅವತ್ತು ನೀವು ಬಂದು ನೋಡಿದಾಗ ಹೆಂಗಿತ್ತು ಸರ್? ಮರ್ಡ್ರ್ ಅಂತ ಇತ್ತು. ಅಲ್ಲಲ್ಲ ಅಂದರೆ ಬಾಡಿ ಎಲ್ಲ ಯಾವ ಥರ ಬಿದ್ದಿತ್ತು, ಹೆಂಗಿತ್ತು ಸರ್? ಬಾಡಿ ಪಕ್ಕ ಓಪನ್ ಆಗಿತ್ತು, ಬಾಟ್ಲು ಓಪನ್ ಆಗಿತ್ತು, ಬಾಟ್ಲು ಕ್ಯಾಪ್ ಇರಲಿಲ್ಲ. ಪರ್ಪಸ್ಲಿ ಅವ್ರ ಮೈ ಮೇಲೆ ಊದಿ ಆ ಥರ ಸಿಚುವೇಶನ್ ಸೃಷ್ಟಿಸೋಕೆ ಮಾಡವ್ರೆ. ಯಾವ ಥರ ಇದು ಅವರೇ ವಿಷ ಕುಡ್ದು ಸತ್ತವನೇ ಅನ್ನೋ ಲೆಕ್ಕಾಚಾರಕ್ಕೆ. ಅದಲ್ಲ ಅಂತ ಊರ ಜನಕ್ಕೆಲ್ಲ ಗೊತ್ತಿತ್ತು ಅವತ್ತು. ಯಾಕಲ್ಲ ಅಂತ ಅನಿಸಿತ್ತು ನಿಮಗೆ? ನಮ್ಗೆ ಪಕ್ಕ ಗೊತ್ತಿತ್ತು ಅವ್ನು ವಿಷ ಕುಡಿಯುವಂಥ ಮನ್ಸ ಅಲ್ಲ. ಅವನು ಎಂಥ ಸ್ನೇಹಜೀವಿ ಅಂದರೆ ತುಂಬ ಮಾತಲ್ಲೇ ಇದು ಮಾಡುವ, ಯಾರು ನಿಷ್ಠೂರ ಕಟ್ಕೊಂಡಿರಲ್ಲ ಊರಿನಲ್ಲಿ. ತುಂಬ ಒಳ್ಳೆ ಆಕ್ಟಿವ್ ಆಗಿದ್ದ. ಕೆಲವ್ರು ಕಷ್ಟ ಸುಖ ಅಂದರೆ ಪಟ್ಟಂತ ಅವನೇ ಮುಂದೆ 19 ವಯಸ್ಸು ಕೆಲಸ ಮಾಡಿಕೊಡುವ. ಅಂಥವನು ವಿಷ ಕುಡಿತಾನೆ ಅನ್ನೋ ಪ್ರಾಬ್ಲಮ್ ಏನೂ ಕ್ರಿಯೇಟ್ ಆಗಿರಲಿಲ್ಲ. ಅಂದರೆ ಕೆಲವರೆಲ್ಲ ಆ ಪೊಸಿಷನ್ನು ಅದೆಲ್ಲ ನೋಡಿದಾಗ ಈತ ಸಾಲ ಮಾಡ್ಕೊಂಡೆ ಇದಾಗ್ಬಿಟ್ಟ ಇಲ್ಲ. ಯಾರು 100% ಊರಲ್ಲಿ ಯಾರನ್ನಾರ ಕೇಳಿ ಯಾರು ಸಾಲದ ಬಗ್ಗೆ ಏನು ಒಂದು ಪೈಸದ್ದು ಇಲ್ಲ. ತೊಂದರೆ ಅವ್ನಿಗೆ ಏನು ದುಡ್ಡು ಕಾಸು ತೊಂದರೆ ಇರಲಿಲ್ಲ. ಅವ್ನು ಸಾಕಷ್ಟು ದೇವ್ರು ಕರೆಕ್ಟಾಗಿ ಮಡಗಿದ್ದ. ಇಷ್ಟು ಇದು ಅನುಮಾನ ಈಗಿರೋದು ಮೊದಲಿಂದನೂ ಇತ್ತು. ಏನಂತ ಇತ್ತು ಅನುಮಾನ? ನಮ್ಗೆ ಇದೇ ಫ್ಯಾಮಿಲಿ ಟಚ್ಚಲ್ಲೇ ಇದೆ ಇದು ಮರ್ಡ್ರು ಅಂತ 100% ಊರೆಲ್ಲ ಇದು ಗೊತ್ತಿತ್ತು, ಫ್ಯಾಮಿಲಿ ಟಚ್ಚೇ ಅಂತ ಅನಿಸಿತ್ತು ಅವಾಗಲೇ ಎಲ್ಲರಿಗೂ. ಊರಲ್ಲಿ ಯಾರನ್ನೇ ಕೇಳಿದ್ರು ಇದೇ ಮಾತು ಹೇಳೋದು, ಇದೇ ಇಲ್ಲಿಗೆ ಬರ್ತದೆ ಮೂಲ ಹುಡಿಕೊಂಡು ಕೊನೆಗೆ ಅಂತಲೇ ಅಂತಿತ್ತು. ಈಗ ಸರ್ ಅವ್ರ ಹೆಂಡತಿಯನ್ನು ಅರೆಸ್ಟ್ ಮಾಡ್ಯಾರೆ, ಜೊತೆಗೆ ಅವರಿಗೆಲ್ಲ ಸಾಥ್ ಕೊಟ್ಟವರು ಅವ್ರ ಹೆಂಡತಿನೇ ಸುಪಾರಿ ಕೊಟ್ಟು ಮರ್ಡ್ರ್ ಮಾಡಿಸ್ಯಾರೆ ಅನ್ನೋಂಥದ್ದು ಹೇಳ್ತಾರೆ. ನಿಮ್ಮ ಪ್ರಾಣ ಸ್ನೇಹಿತ ನಿಮ್ಗೆ ಮಾಡಿ ಏನು ಹೇಳ್ತೀರಿ ಸರ್? ಏನು ಹೇಳ್ತೀನಿ ಅಂದರೆ ಈ ಜನ್ಮದಲ್ಲಿ ಮದುವೆನೇ ಆಗಬಾರ್ದು ಅನ್ನಿಸ್ತದೆ. ಹೇಗೆ ಈಗ 3-4 ಕೇಸು, ಒಂದು ಅಲ್ಲಿ ರಾಯಚೂರಲ್ಲಿ ಒಂದು ಆಯ್ತಲ್ಲ, ಅವಳು ನದಿಗೆ ತಳ್ಳಿಬಿಟ್ಟು ಅವಳನ್ನ ಹಿಡ್ಕೊಳ್ಳಿಬ್ರು ಅಂತ ಹುಡುಗ ಅಂತಿದ್ದ. ಒಬ್ಬ ನೋಡ್ರೆ ಮೊನ್ನೆ ಬೇಸ್ಮೆಂಟಲ್ಲಿ ಮರ್ಡ್ರ್ ಮಾಡಿ ಪ್ರಿಯಕರನ ಜೊತೆ ಸೇರಿ ಊತ ಹಾಕ್ಬಿಟ್ಟಿದ್ರು. ಇನ್ನು ಯಾವ ನಂಬಿಕೆಯಲ್ಲಿ ಮದುವೆ ಆಗೋದು? ಇಲ್ಲ ಲವ್ ಮಾಡಿದ್ರೆ ಅವ್ರನ್ನೇ ಮದುವೆ ಆಗ್ಬಿಡ್ಲಿ. ಅಪ್ಪ ಅಮ್ಮನ ಒತ್ತಡಕ್ಕೆ ಮದುವೆ ಆಗಿ ಬೇರೆಯವ್ರ ಮಕ್ಕಳು ಪ್ರಾಣ ತೆಗೆಯೋದು. ಅವರು ತಂದೆ ತಾಯಿಗೆ ಒಬ್ಬ ಮಕ್ಕಳಿರ್ತಾರೆ, ಅವ್ರ ತಂದೆ ತಾಯಿ ನೋವು ಯಾರಿಗಾಯ್ತದೆ? ಯಾರು ತಳಿತಾರೆ? ಈಗ ನಿಮ್ಮ ಪ್ರಾಣ ಸ್ನೇಹಿತ ಮದುವೆ ಆಗಿ 18 ವರ್ಷ ಆಗಿತ್ತು. ಲೋಕೇಶ್ ಮದುವೆ ಆಗಿ 18 ವರ್ಷ ಆಗಿತ್ತು ಹೇಳಿ. 18 ವರ್ಷದ ನಂತರ ಈ ರೀತಿ ಅಂತ ಅಂದರೆ ಸಂಸಾರದಲ್ಲಿ ಬಿರ್ಕದೆ ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ಇಷ್ಟೊಂದು ಬಿರ್ಕದೆ ಅಂತ ಗೊತ್ತಿರಲಿಲ್ಲ. ಮತ್ತು ಈ ಮಟ್ಟಕ್ಕೂ ಹೋಯ್ತದೆ ಅಂತ ನಾವು ಕನಸಲ್ಲಿ ಎಣಿಸಿರಲಿಲ್ಲ. ಸರ್ ಈಗ ನೀವು ಇಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಅವ್ರ ಹೆಂಡತಿನ ಅವರೇ ನಿಲ್ಲಿಸಿ ಗ್ರಾಮ ಪಂಚಾಯತಿ ಅವರೇ 2 ಟೈಮ್ ಕೆಲಸಿರೋದು ಅವರೇ, ಪೂರ್ತಿ ಎಫೆಕ್ಟ್ ಎಲ್ಲ ಅವರೇ. ಈ ಅಮ್ಮನ ಹೆಸರು ಬರಬೇಕು ಅಂದರೆ ಚಂದ್ರಕಲಾ ಲೋಕೇಶ್ ಅನ್ಬೇಕಾದ್ರೆ ಲೋಕೇಶ್ ಕಾರಣ. ಇವ್ರದ್ದು ಏನಿಲ್ಲ, ನಾಪತ್ಯ ಒಂದು ಉಲ್ಗರ್ಗೆಕಾರ ಇದ್ದೂ ಇಲ್ಲ. ಇದು ಅಂಥ ದ್ವೇಷ ಏನು ಸರ್? ಏನಿತ್ತು ಕೇಳಿ, ಎನ್ಕ್ವೈರಿ ಮಾಡಿ ಎಲ್ಲ ಸತ್ಯ ಹೊರಗೆ ಬರಬೇಕು. ಸತ್ಯ ಬರದೇವರು ಸತ್ಯವಾಗಲು ಅವನ ಆತ್ಮಕ್ಕೂ ಶಾಂತಿ ಸಿಗಲ್ಲ. ಇವ್ರಿಗೂ ಅಷ್ಟೇ, ಯಾರೇ ಇವನಲ್ಲಾಗಿರುವೆ ಆ ಲೋಕೇಶ್ ತಮ್ಮಂಗೂ ಹೇಳೋದು ಇಷ್ಟೇ, ಈ ಥರ ರಾಜಿ ಪ್ರಶ್ನೆ ಮಾಡ್ಕೋಬಾರ್ದು. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಿಷ್ಠೂರಾದರೂ ಚಿಂತಿಲ್ಲ. ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವನಿಗೆ ಇದ್ರಲ್ಲಿ ನ್ಯಾಯ ಸಿಗಲೇಬೇಕು, ಯಾರೇ ಆಗಲಿ. ಪ್ರಾಪರ್ಟಿ ಗಲಾಟೆ ಏನಾಗಿತ್ತು ಸರ್? ಪ್ರಾಪರ್ಟಿದು ವಿಷಯ ಅಂಥದ್ದೇನಿಲ್ಲ. ಪ್ರಾಪರ್ಟಿ ಗಲಾಟೆ ಅಂತಾರೆ ಆ ಕಡೆ ಬೆಂಗಳೂರು ಕಡೆ ನಮ್ಗೆ ಟಚ್ ಇರಲಿಲ್ಲ ಜಾಸ್ತಿ. ಇಲ್ಲಿ ಮಾತ್ರ ಊರಿನಲ್ಲಿ ಒಬ್ಬರು ಅವನ ದ್ವೇಷ ಮಾಡೋರಿಲ್ಲ. ರಾಜಕೀಯವಾಗಿ ಮಾಡೋರು, ರಾಜಕೀಯ ಮುಗಿದ ಮೇಲೆ ಅಣ್ಣ ತಮ್ಮದಿರ್ತಾರೆ, ಇವೆಲ್ಲ ಒಟ್ಟಿಗೆ ಇರೋರು. ಈ ಥರಲ್ಲಿ ಏನು 2 ಮಾತಿಲ್ಲ. ಹೌದು, ಹಂಗಂತವ್ರೆ ನೋಡೋಣ. ಯಾವಡೇ ಆಗಿದ್ರು ನ್ಯಾಯ ಸಿಗಲೇಬೇಕಲ್ಲ.